ಆಪರೇಷನ್ ಗೃಹಲಕ್ಷ್ಮಿ ಸರ್ಕಾರದಿಂದ ಹೊಸ ಪರಿಷ್ಕರಣೆ ಶುರುವಾಗಿದೆ. ಗೃಹಜ್ಯೋತಿ ಬಳಿಕ ಈಗ ಗೃಹಲಕ್ಷ್ಮಿ ಯೋಜನೆಗೂ ಸರ್ಜರಿ. ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಒಂದು ಬಿಗ್ ಅಲರ್ಟ್ ಇದೆ. ನಿಮ್ಮ ಖಾತೆಗೆ 2,000 ಬರಬೇಕು ಅಂತಂದ್ರೆ ಈ ಕೆಲಸವನ್ನ ನೀವು ಮಾಡ್ಲೇಬೇಕು. ಅಷ್ಟೇ ಅಲ್ಲ, ಒಂದು ಗುಡ್ ನ್ಯೂಸ್ ಕೂಡ ಇದೆ. 31ನೇ ಕಂತಿನ 2,400 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹಾಗಾದ್ರೆ ನಿಮ್ಮ ಹಣ ಯಾವಾಗ ಬರುತ್ತೆ? ಬರುತ್ತಾ ಬರಲ್ವಾ? ಬಯೋಮೆಟ್ರಿಕ್ ಮಾಡಿಸದಿದ್ರೆ ಹಣ ಬರೋದಿಲ್ವಾ? ಅರ್ಹ ಫಲಾನುಭವಿಗಳಿಗೆ ಮಾತ್ರ 31ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಹಾಗಾದ್ರೆ ಈ ಕೂಡಲೇ ನೀವು ಏನ್ ಮಾಡಬೇಕು? ಇವೆಲ್ಲದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಸರ್ಕಾರ ಈಗ ಆಪರೇಷನ್ ಗೃಹಲಕ್ಷ್ಮಿ ಅನ್ನೋ ಹೆಸರಿನಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆಯನ್ನ ಶುರು ಮಾಡಿದೆ. ಇನ್ನು ಮುಂದೆ ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 2,000 ಹಣ ಸರಿಯಾಗಿ ಬರಬೇಕು ಅಂತಂದ್ರೆ ಒಂದಷ್ಟು ಪ್ರಮುಖ ಕೆಲಸವನ್ನ ನೀವು ಮಾಡಲೇಬೇಕು. ಅಷ್ಟೇ ಅಲ್ಲ, 31ನೇ ಕಂತಿನ ಹಣ ಕೂಡ ಈಗ ಒಂದಷ್ಟು ಜನರಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ. ಒಟ್ಟು 2,400 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ಯಾರಿಗೆ ಹಣ ಬಂದಿದೆ, ಯಾರಿಗೆ ಇನ್ನೂ ಬರಬೇಕು? ಬಯೋಮೆಟ್ರಿಕ್ ಕಡ್ಡಾಯನ? ಆನ್ಲೈನ್ ಅಲ್ಲಿ ಅದನ್ನ ಮಾಡ್ಬೋದಾ? ಆಫ್ಲೈನ್ ಅಲ್ಲಿ ನೀವು ಹೇಗ್ ಮಾಡಬೇಕು? ಏನೇನ್ ದಾಖಲೆಗಳನ್ನ ಕೇಳ್ತಾರೆ? ಯಾರ ಹೆಸರು ಡಿಲೀಟ್ ಆಗಿದೆ? ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳಿದೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ಗೊಂದಲ ಇಲ್ಲದೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಇಲ್ಲಿ ಏನಾಗಿದೆ ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಕಳೆದ ಒಂದಷ್ಟು ತಿಂಗಳುಗಳಿಂದ ರಾಜ್ಯ ರಾಜಕೀಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ಗಳಾಗ್ತಾ ಇತ್ತು. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಸೊ ಈ ಒಂದು ನಿರ್ಧಾರಕ್ಕೆ ಒಂದಷ್ಟು ವಿಪಕ್ಷಗಳು ಮಾತ್ರ ಅಲ್ಲ, ಹಲವರು ಸಾರ್ವಜನಿಕರು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಡೆದಂತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆಯನ್ನ ಮಾಡೋದಕ್ಕೆ ತೀರ್ಮಾನಿಸಿದೆ ಸ್ನೇಹಿತರೆ. ಅಂದ್ರೆ ಇಷ್ಟು ದಿನ ಗೃಹಜ್ಯೋತಿ ನಿಮಗೆ ಕಂಪ್ಲೀಟ್ ಆಗಿ ಈಗ ಪರಿಷ್ಕರಣೆ ಆಗ್ತಾ ಇದೆ. ಸೊ ನಿಮಗೆ ಗೃಹಜ್ಯೋತಿಗೆ ಮತ್ತೆ ಅಪ್ಲೈ ಮಾಡೋದಕ್ಕೆ ಬಂದಿದೆ. ಸೊ ಇದರಲ್ಲಿ ಒಂದಷ್ಟು ಹೆಸರುಗಳು ಡಿಲೀಟ್ ಆಗಬಹುದು, ಒಂದಷ್ಟು ಜನರಿಗೆ ಕಂಟಿನ್ಯೂ ಆಗಬಹುದು. ಸೊ ಗೃಹಜ್ಯೋತಿ ಆಗಿರ್ಬೋದು, ವೋಟರ್ ಐಡಿ ಎಲ್ಲವೂ ಕೂಡ ಪರಿಷ್ಕರಣೆ ಆಗ್ತಾ ಇದೆ. ಸೊ ಹಾಗಾಗಿ ಗೃಹಜ್ಯೋತಿ ನಂತರ ಈಗ ಗೃಹಲಕ್ಷ್ಮಿಗೂ ಕೂಡ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಸರ್ಕಾರ ಯಾಕೆ ಡಿಸಿಷನ್ ಅನ್ನ ತಗೊಳ್ಕೊಳ್ತು? ಸೊ ಸರ್ಕಾರ ಹೇಳೋ ಪ್ರಕಾರ ಕೆಲವು ಕಡೆಗಳಲ್ಲಿ ಮೃತಪಟ್ಟವರ ಹೆಸರಿನಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಜಮೆಯಾಗಿರುವಂತ ಒಂದಷ್ಟು ಪ್ರಕರಣಗಳು ಕಂಡು ಬಂದಿದೆ. ಸೊ ಕೆಲವರು ಅನರ್ಹರಾಗಿದ್ರು ಕೂಡ, ಎಲಿಜಿಬಲ್ ಇಲ್ಲ ಅಂತಂದ್ರೂ ಕೂಡ ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಅನ್ನುವಂತ ಒಂದಷ್ಟು ಕಂಪ್ಲೇಂಟ್ಸ್ ಗಳು ಸರ್ಕಾರಕ್ಕೆ ಬಂದಿದೆ. ಸೊ ಹೀಗಾಗಿ ಯಾರು ನಿಜವಾದ ಫಲಾನುಭವಿಗಳಿದ್ದಾರೋ ಅವ್ರಿಗೆ ಮಾತ್ರ ಈ ಯೋಜನೆ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಮರುಪರಿಶೀಲನೆಗೆ ಮುಂದಾಗಿದೆ. ಸೊ ಹಾಗಾದ್ರೆ ಮರುಪರಿಶೀಲನೆ ಹೇಗಾಗತ್ತೆ? ಮನೆಗೆ ಬರ್ತಾರಾ? ಗೃಹಜ್ಯೋತಿ ತರನೇ ನಾವು ಅಪ್ಲೈ ಮಾಡ್ಬೇಕಾ? ಇವೆಲ್ಲದ್ರ ಬಗ್ಗೆ ಹೇಳ್ತೀನಿ. ಸೊ ಆಪರೇಷನ್ ಗೃಹಲಕ್ಷ್ಮಿ ಅಂದ್ರೆ ಏನು? ಸರ್ಕಾರ ಈ ಕಾರ್ಯಾಚರಣೆಗೆ ಆಪರೇಷನ್ ಗೃಹಲಕ್ಷ್ಮಿ ಅನ್ನುವಂತ ಹೆಸರಿಟ್ಟಿದೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶ ಏನ್ ಗೊತ್ತಾ? ಪ್ರತಿ ಅರ್ಹ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ಆರ್ಥಿಕ ನೆರವನ್ನ ಕೊಡುವಂಥದ್ದು. ಆದ್ರೆ ಈ ಯೋಜನೆ ಲಾಭ ತುಂಬಾ ಅನರ್ಹರ ಪಾಲಾಗ್ತಾ ಇದೆ. ಸೊ ಹಾಗಾಗಿ ಕರೆಕ್ಟ್ ಆದಂತ ಅಂದ್ರೆ ಅರ್ಹ ಫಲಾನುಭವಿಗಳನ್ನ ಗುರುತಿಸುವಂತ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನ ಶುರು ಮಾಡಿರುವಂಥದ್ದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ 4.30 ಅಂದ್ರೆ 4,30,000 ಫಲಾನುಭವಿಗಳ ಹೆಸರು ಆಲ್ರೆಡಿ ಡಿಲೀಟ್ ಆಗಿದೆ. ಸೊ ಸರ್ಕಾರದ ಮಾಹಿತಿ ಪ್ರಕಾರ ಒಟ್ಟು 1.2 ಕೋಟಿಗೂ ಹೆಚ್ಚು ಫಲಾನುಭವಿಗಳ ಪಟ್ಟಿ ಪರಿಶೀಲನೆ ನಡೆಸಲಾಗಿದೆ ಸ್ನೇಹಿತರೆ. ಈ ಒಂದು ಪರಿಶೀಲನೆಯಲ್ಲಿ ಮೃತಪಟ್ಟವರು ಸೇರಿದಂತೆ ಅನರ್ಹರನ್ನ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಅಂದ್ರೆ ಅವರಿಗೆ ದುಡ್ಡು ಹೋಗಲ್ಲ. ಸೊ ಈಗಾಗಲೇ ಸುಮಾರು 4,30,000 ಫಲಾನುಭವಿಗಳ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಇದರಿಂದ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಉಳಿತಾಯ ಆಗಿದೆ. ಸೊ ಇದರಲ್ಲಿ ಇನ್ನೂ ಕೂಡ ಇದ್ದಾರೆ. ಸೊ ಅವರ ಪರಿಷ್ಕರಣೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೊ ಈ ಒಂದು ಕೆಲಸವನ್ನ ಶುರು ಮಾಡಿರುವಂತದ್ದು. ಈಗ ನಿಮ್ಗೊಂದು ಪ್ರಮುಖ ಪ್ರಶ್ನೆ ಬರ್ಬೋದು, ಮೇಡಮ್ 2,000 ಹಣ ಕಂಟಿನ್ಯೂ ಆಗಬೇಕು ಅಂತಂದ್ರೆ ಈಗ ನಾವು ಏನ್ ಮಾಡಬೇಕು ಅಂತ ಹೇಳ್ಕೊಂಡು ಸೊ ಸರ್ಕಾರದ ನಿರ್ಧಾರದ ಪ್ರಕಾರ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯರು 1 ತಿಂಗಳೊಳಗೆ
ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ದೃಢೀಕರಣ, ಫೇಸ್ ಅಥೆಂಟಿಕೇಶನ್ ಅಂತ ಬರುತ್ತೆ, ಅದನ್ನ ಮಾಡಿಸ್ಕೊಳ್ಬೇಕು. ಸೊ ಒಂದು ವೇಳೆ ನಿಗದಿತ ಟೈಮ್ ಒಳಗೆ ನೀವು ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತ ಸಾಧ್ಯತೆ ಇದೆ. ಸೊ ಇದು ಸರ್ಕಾರ ಆದೇಶ ಹೊರಡಿಸಿರುವಂತದ್ದು. ಸೊ ಅದರಿಂದ ಈ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಸರಿ, ಈಗ ನಾವು ಬಯೋಮೆಟ್ರಿಕ್ ಮಾಡಿಸ್ಬೇಕು, ಫೇಸ್ ಅಥೆಂಟಿಕೇಶನ್ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು ಇದನ್ನ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಿಎಂ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಸಚಿವ ಸಂಪುಟ ಸಭೆಯ ನಂತರ ಸಿಎಂ DK ಶಿವಕುಮಾರ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಸೊ ಬಯೋಮೆಟ್ರಿಕ್ ಆಗಿರ್ಬೋದು, ಫೇಶಿಯಲ್ ಅಥೆಂಟಿಕೇಶನ್ ವ್ಯವಸ್ಥೆ ಜಾರಿಗೆ ಸುಮಾರು 20 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರಂತೆ. ಸೊ ಅವರು ಇನ್ನೊಂದು ಪ್ರಮುಖ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಫಲಾನುಭವಿಯದ್ದೇ ಮೊಬೈಲ್ ನಂಬರ್ ಇರಬೇಕು, ಯಾರ್ಯಾರ್ದು ನಂಬರ್ ಕೊಡೋ ಹಾಗಿಲ್ಲ, ಬೇರೆ ಯಾರ ಮೊಬೈಲ್ ನಂಬರ್ ಕೊಟ್ಟು ಅವರಿಗೆ ಸಂದೇಶ ಹೋಗಬಾರ್ದು. ಅದೇ ರೀತಿ ಗಂಡನ ಬ್ಯಾಂಕ್ ಖಾತೆ ಆಗಿರ್ಬೋದು, ಮಕ್ಕಳ ಬ್ಯಾಂಕ್ ಖಾತೆ ಆಗಿರ್ಬೋದು, ಇವುಗಳಿಗೆ ಹಣ ಹೋಗಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಯಜಮಾನಿ ಬ್ಯಾಂಕ್ ಖಾತೆ ಕೊಡೋದು ಬಿಟ್ಟು ಗಂಡನ ಬ್ಯಾಂಕ್ ಖಾತೆ ಈ ರೀತಿ ಕೊಡೋ ಹಾಗಿಲ್ಲ. ಫಲಾನುಭವಿಯ ಮಹಿಳೆಯ ಸ್ವಂತ ಬ್ಯಾಂಕ್ ಖಾತೆಗೆ ಮಾತ್ರ ಹಣ ಹೋಗಬೇಕು ಅಂತ ಸಿಎಂ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಯಾರನ್ನೂ ಯೋಜನೆಯಿಂದ ತೆಗೆಯುವಂತ ಉದ್ದೇಶ ಸರ್ಕಾರಕ್ಕಿಲ್ಲ. ಸೊ ನಾವು ಕೊಡುವಂತ ಹಣ ಸರಿಯಾದ ವ್ಯಕ್ತಿಗೆ ತಲುಪಬೇಕು ಅಷ್ಟೇ ಅನ್ನುವಂಥದ್ದನ್ನ DK ಶಿವಕುಮಾರ್ ಅವರು ಹೇಳಿರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಬಯೋಮೆಟ್ರಿಕ್ ಎಲ್ಲಿ ಮಾಡಿಸ್ಬೇಕು? ಸಿಂಪಲ್, ಬಹಳಷ್ಟು ಜನ ಕೇಳ್ತಿರುವಂತ ಪ್ರಶ್ನೆ ಇದು. ಬಯೋಮೆಟ್ರಿಕ್ ಅನ್ನ ಆನ್ಲೈನ್ ಅಲ್ಲಿ ಮಾಡಿಸ್ಬೇಕಾ, ಮನೆಯಲ್ಲೇ ಮಾಡಿಸೋದಕ್ಕೆ ಸಾಧ್ಯನಾ ಅಂತ ಹೇಳ್ಕೊಂಡು, ಇಲ್ಲ, ಸಾಮಾನ್ಯವಾಗಿ ಈ ಒಂದು ಪ್ರಕ್ರಿಯೆ ಏನಿರುತ್ತೋ ಆಫ್ಲೈನ್ ಮೂಲಕ ಇರುತ್ತೆ ಸ್ನೇಹಿತರೆ. ಸೊ ಒಂದಷ್ಟು ಕೇಂದ್ರ ಅಂದ್ರೆ ನಿಮಗೆ ಕರ್ನಾಟಕವನ್ನಾಗಿರ್ಬೋದು ಅಥವಾ ಗ್ರಾಮವನ್ನಾಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ನಾಡ ಕಚೇರಿ ಆಗಿರ್ಬೋದು, ಹೀಗೆ ಸರ್ಕಾರದ ಅಧಿಕೃತವಾಗಿ ಆಯೋಜಿಸುವಂತ ವಿಶೇಷ ಕ್ಯಾಂಪ್ಗಳಿದ್ರೆ ಅಲ್ಲೂ ಕೂಡ ನೀವು ಸಲ್ಲಿಸಬಹುದು ಸ್ನೇಹಿತರೆ. ಬಟ್ ಅಲ್ಲಿ ನೀವು ಹೋಗ್ತೀರಾ ಅಂತಂದ್ರೆ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಸೊ ಆಧಾರ್ ಕಾರ್ಡ್ ಅನ್ನ ಕೊಡಬೇಕು, ರೇಷನ್ ಕಾರ್ಡ್ ಅನ್ನ ಕೊಡಬೇಕು, ಆಧಾರ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ಸಂಖ್ಯೆಯನ್ನ ಕೊಡಬೇಕು, ಅಗತ್ಯ ಇದ್ರೆ ಬ್ಯಾಂಕ್ ಖಾತೆ ವಿವರವನ್ನ ನೀವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ನಿಮ್ಗೆ ಡೈರೆಕ್ಟ್ ಅಕೌಂಟ್ ಬರುವಂತದಲ್ಲ, ಅದ್ರ ಜೊತೆಗೆ ವೋಟರ್ ID ಅನ್ನ ಕೂಡ ಕ್ಯಾರಿ ಮಾಡಿ ಸ್ನೇಹಿತರೆ. ಅಂಡ್ ಇನ್ನೊಂದು ಮುಖ್ಯ ಮಾಹಿತಿ, ಎಲ್ಲಾ ಫಲಾನುಭವಿಗಳು ಈಗಲೇ ಓಡ್ ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ ಇಲ್ಲ. ಸೊ ಮೊದಲು ನಿಮ್ಮ ಜಿಲ್ಲೆ ಅಥವಾ ತಾಲೂಕು ಮಟ್ಟದಲ್ಲಿ ಮಹಿಳಾ ಆಗಿರ್ಬೋದು, ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು ಅಥವಾ ಸ್ಥಳೀಯ ಸೇವಾ ಕೇಂದ್ರ ಏನಿರುತ್ತೋ ನಿಮ್ಮ SMS ಅಥವಾ ಕಾಲ್ ಮೂಲಕ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಅಧಿಕೃತ ಸೂಚನೆ ಬಂದಿದ್ಯಾ ಅನ್ನೋದನ್ನ ನೋಡ್ಕೊಳ್ಳಿ. ಯಾಕಂತಂದ್ರೆ ಕೆಲವೊಮ್ಮೆ ಎಲ್ಲ ಫಲಾನುಭವಿಗಳಿಗೂ ಒಂದೇ ಟೈಮಲ್ಲಿ KYC ಕಡ್ಡಾಯ ಇರೋದಿಲ್ಲ ಅಥವಾ ಬಯೋಮೆಟ್ರಿಕ್ ಕಡ್ಡಾಯ ಇರೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಟೈಮ್ ನಿಮಗೆ ಜಾಲಹಳ್ಳಿ ಆಗಿರ್ಬೋದು ಅಥವಾ ಮಲ್ಲೇಶ್ವರಂ ಆಗಿರ್ಬೋದು, ಈ ರೀತಿ ನಿಮಗೆ ಬೆಂಗಳೂರು ಅಂತ ಬಂದಾಗಲೂ ಕೂಡ ಏರಿಯಾ ವೈಸ್ ಇರುತ್ತೆ ಅಥವಾ ಸ್ಟೇಟ್ ವೈಸ್ ಇರುತ್ತೆ. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಒನ್ ಟೈಮ್ ನಿಮಗೆ ಓಪನ್ ಆಗಲ್ಲ. ಸೊ ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ಹತ್ರದ ಗ್ರಾಮವನ್ನಾಗಿರ್ಬೋದು ಅಥವಾ ಬಾಪೂಜಿ ಕೇಂದ್ರ, ಈ ರೀತಿ ಹೋಗಿ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಬಯೋಮೆಟ್ರಿಕ್ ಇದೆಯಾ, ಬಂದಿದ್ಯಾ, ಯಾವಾಗ ಬರಬಹುದು ಅನ್ನುವಂಥದ್ದನ್ನ. ಸೊ ಈಗ ಸರಿ, ಬಯೋಮೆಟ್ರಿಕ್ ಬರುತ್ತೆ ಅಂತಂದ್ರೆ ಒಂದು ಬಾರಿ ಬಯೋಮೆಟ್ರಿಕ್ ಮಾಡಿಸಿದ್ರೆ ಸಾಕ, ಅಥವಾ ಪ್ರತಿ ತಿಂಗಳು ನಾವು 2000 ಬರಬೇಕು ಅಂತಂದ್ರೆ ಬಯೋಮೆಟ್ರಿಕ್ ಕೊಡ್ಲೇಬೇಕಾ ಪ್ರತಿ ತಿಂಗಳು? ಸೊ ಮಹಿಳೆಯರು ಒಂದು ಬಾರಿ ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ದೃಢೀಕರಣ ಮಾಡಿಸಿದ್ರೆ ಸಾಕು ಸ್ನೇಹಿತರೆ. ನಂತರ ನಿಮಗೆ ಪ್ರತಿ ತಿಂಗಳು ಎಂದಿನಂತೆ ಹಣ ಖಾತೆಗೆ ಜಮೆ ಆಗುತ್ತೆ. ಇದು ಫಸ್ಟ್ ಟೈಮ್ ಮಾತ್ರ ವೆರಿಫಿಕೇಶನ್ ಪ್ರೊಸೆಸ್ಗೆ ಇದಿರುತ್ತೆ. ಸೊ ಫಲಾನುಭವಿಗಳು ನಿಜಕ್ಕೂ ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಸೊ ಸರ್ಕಾರ ಸ್ಪಷ್ಟವಾಗಿ ಹೇಳಿರೋದು ಏನಪ್ಪಾ ಅಂತಂದ್ರೆ, ಯಾರು ಕೂಡ ಟೆನ್ಷನ್ ಮಾಡಬೇಕು ಅಂತಿಲ್ಲ. ಈ ಪರಿಷ್ಕರಣೆ ನಿಜವಾದ ಫಲಾನುಭವಿಗಳನ್ನ ಗುರುತಿಸೋದಕ್ಕೆ ಮಾತ್ರ ಇರುವಂತದ್ದು. ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಒಂದಕ್ಕಿಂತ ಹೆಚ್ಚು ಖಾತೆಗಳಿದೆಯಾ, ಮೃತಪಟ್ಟವರ ಹೆಸರಿನಲ್ಲಿ ಹಣ ಹೋಗ್ತಾ ಇದೆಯಾ ಅಥವಾ ಅನರ್ಹರು ಈ ಒಂದು ಲಾಭವನ್ನ ಪಡಿತಾ ಇದ್ದಾರೆ, ಇದನ್ನಷ್ಟೇ ಸರ್ಕಾರ ಚೆಕ್ ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ನೀವು ಅರ್ಹರು, ಎಲಿಜಿಬಲ್ ಆಗಿದ್ರೆ ಖಂಡಿತ ನಿಮ್ಗೆ 2000 ಬರುತ್ತೆ, ಅದರಲ್ಲಿ ಯಾವುದೇ ಟೆನ್ಷನ್ ಇಲ್ಲ. ಸೊ ಹೀಗಾಗಿ ಅರ್ಹ ಮಹಿಳೆಯರು ಯಾವುದೇ ರೀತಿಯ ಆತಂಕ ಪಡೋ ಅಗತ್ಯ ಇಲ್ಲ. ಸೊ ಈಗ ನಿಮ್ಗೊಂದು ಗುಡ್ ನ್ಯೂಸ್ನ ನಾನು ಹೇಳಲೇಬೇಕು, ಇಷ್ಟು ಟೆನ್ಷನ್ ನ್ಯೂಸ್ನ ಹೇಳಿದೆ. ಸೊ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಎಲ್ಲರೂ ಲಕ್ಷಾಂತರ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ರು. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ. ಸೊ ಕಳೆದ 3 ದಿನಗಳಿಂದ ಡೈರೆಕ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗ್ತಾ ಇದೆ. ಸೊ ಇದುವರೆಗೆ ನಾವು ನೋಡೋದಾದ್ರೆ ರಾಜ್ಯದ ಸುಮಾರು 1.24 ಕೋಟಿಗೂ ಅಧಿಕ ಮಹಿಳೆಯರಿಗೆ 30 ಕಂತು ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು 2000 ಅಂತಂದ್ರೆ ಒಟ್ಟು 60,000 ಹಣ ಆಯ್ತು, ನೇರವಾಗಿ ನಿಮ್ ಖಾತೆಗೆ ಜಮಾ ಆಗಿದೆ. ಸೊ ಇದೀಗ ಜುಲೈ 17ರಿಂದ ನಿಮಗೆ ಈ ತಿಂಗಳ ಒಂದು 31ನೇ ಕಂತಿನ ಹಣ ಸರ್ಕಾರ 2,400 ಕೋಟಿ ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಎಲ್ರಿಗೂ ಹಣ ಒಂದೇ ದಿನ ಬರುತ್ತಾ? ಖಂಡಿತ ಇಲ್ಲ. ಈ ಬಾರಿ ಕೂಡ ಹಣ ಹಂತವಾಗಿ ಜಿಲ್ಲಾವಾರು ಜಮೆ ಆಗ್ತಾ ಇದೆ. ಸೊ ಕೆಲವರಿಗೆ ಆಲ್ರೆಡಿ ಹಣ
ಬಂದಿರಬಹುದು. ನಿಮ್ಗೆ ಆಲ್ರೆಡಿ 31ನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವು ಎಲ್ಲಿಯವರು ಅಂತ ಹೇಳ್ಕೊಂಡು. ಇನ್ನು ಕೆಲವರಿಗೆ ಮುಂದಿನ 2-3 ದಿನಗಳಲ್ಲಿ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇನ್ನೂ ಹಣ ಬಂದಿಲ್ಲ ಅಂತಂದ್ರೆ ಒಮ್ಮೆ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನಿಮಗೆ DBT ಮೂಲಕ ನೀವು ನೇರವಾಗಿ ಹಣವನ್ನ ಚೆಕ್ ಮಾಡ್ಕೋಬಹುದು. ಯಾವುದೇ ಮಧ್ಯವರ್ತಿಗಳಿಲ್ಲದೆ ನಿಮ್ಮ ಆಧಾರ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಜಮೆ ಆಗ್ತಾ ಇದೆ. ಸೊ ಹಾಗಾಗಿ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ SMS ಬಂದಿದೆ. ಹಣ ಬಂದಿದೆಯಾ ಅನ್ನೋದನ್ನ ನಿಮ್ಮ ಬ್ಯಾಂಕ್ ಅಥವಾ DBT ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಬ್ಯಾಂಕ್ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಮೊಬೈಲ್ ಅಲ್ಲೇ ನೀವು DBT ಆಪ್ ನ ಡೌನ್ಲೋಡ್ ಮಾಡಿ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಹಣ ಬಂದಿದ್ರೆ ನೀವು ಯಾವ ಊರಿನವರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಮತ್ತೊಮ್ಮೆ ಹೇಳ್ತೀನಿ, ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮಾಹಿತಿಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ. ಸೊ ಮುಖ ಗುರುತಿಸುವಿಕೆ ಅಥವಾ ಬಯೋಮೆಟ್ರಿಕ್ ದೃಢೀಕರಣ ಒಮ್ಮೆ ಮಾಡಿಸಿಕೊಳ್ಳುವಂತ ವ್ಯವಸ್ಥೆ ಜಾರಿಗೆ ಬರುತ್ತೆ ಸ್ನೇಹಿತರೆ. ಸೊ ಇದರ ಒಂದು ಉದ್ದೇಶ ಯಾರನ್ನು ಯೋಜನೆಯಿಂದ ಆಚೆ ಇಡುವಂಥದ್ದಲ್ಲ. ಸೊ ಅರ್ಹ ಮಹಿಳೆಯರ ಖಾತೆಗೆ 2,000 ರೈಟ್ ಟೈಮಿಗೆ ರೈಟ್ ಪರ್ಸನ್ಗೆ ಹೋಗಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಆಗಿರುತ್ತೆ. ಸೊ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ನಿಮಗೆ ಅಧಿಕೃತವಾಗಿ SMS ಅಥವಾ ಮಾಹಿತಿ ಬಂದ್ರೆ ವಿಳಂಬ ಮಾಡೋದಕ್ಕೆ ಹೋಗಬೇಡಿ. ಲೇಟ್ ಮಾಡದೆ ಹತ್ತಿರದ ಕರ್ನಾಟಕ 1, ಗ್ರಾಮ 1 ಅಥವಾ ಸರ್ಕಾರ ಸೂಚಿಸಿರುವಂತ ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ದೃಢೀಕರಣವನ್ನ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮೊಬೈಲ್ ಸಂಖ್ಯೆ, ಆಧಾರು, ಬ್ಯಾಂಕ್ ಖಾತೆ ಆಗಿರ್ಬೋದು, ಇವೆಲ್ಲ ಕೂಡ ಸರಿಯಾಗಿದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ರಾಂಗ್ ಸ್ಪೆಲ್ಲಿಂಗ್ ಆಗಿರ್ಬೋದು, ರಾಂಗ್ ಡೇಟ್ ಆಫ್ ಬರ್ತ್, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. 31ನೇ ಕಂತಿನ ಹಣ ಇನ್ನೂ ಬರದೇ ಇದ್ರೆ ಸ್ವಲ್ಪ ಟೈಮ್ ವೇಟ್ ಮಾಡಿ. ಹಂತ ಹಂತವಾಗಿ ಎಲ್ಲ ಅರ್ಹ ಫಲಾನುಭವಿಗಳ ಖಾತೆಗೆ ದುಡ್ಡು ಬರುತ್ತೆ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.